ಇವತ್ತಿನ ತಾಲೂಕು ಮಟ್ಟದ KDP ಮೀಟಿಂಗಲ್ಲಿ ನಿಮ್ಮ ಸಹಕಾರವನ್ನು ಕೇಳಿದ್ದೆ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಶಾಸಕರಿಂದ ಪ್ರಣಾಮಗಳನ್ನು ತಿಳಿಸ್ತೀನಿ. ಇವತ್ತಿನ ದಿವಸ ಒಂದು ವಿಶೇಷವಾದ ರೀತಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಎಲ್ಲ ಆಡಳಿತ ವರ್ಗದವರು ಎಲ್ಲ ತಾಲೂಕು ಡಿಪಾರ್ಟ್ಮೆಂಟರು ಕೂಡ ಒಬ್ಬರು ಮಿಸ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು, ಯಾಕಂದರೆ ಅದು ಕ್ರೈಮ್ ಮೀಟಿಂಗ್ ಇದೆ, ಅವಲ್ಲಿ ತೊಗೊತೀನಿ. ಒಂದು ಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕುಲಂಕುಷವಾಗಿ ಏನೋ ಕಾಟಾಚಾರಕ್ಕೆ 4 ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಕಳಿಸೋ KDP ಮೀಟಿಂಗ್ ಅಲ್ಲ ಇದು. ಎಲ್ಲ ಇಲಾಖೆಗಳನ್ನು ಸುಮಾರು 31 ಇಲಾಖೆಗಳನ್ನು ಈವನ್ ಹಾಸ್ಟೆಲ್ನಿಂದ ಹಿಡಿದು ಮೊರಾರ್ಜಿ ದೇಸಾಯಿಯಿಂದ ಹಿಡಿದು ಆ ಕಾರ್ಮಿಕ ಇಲಾಖೆಗಳಿಂದ ಹಿಡಿದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಹಿಡಿದು ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣ ವಿಸ್ತರಣವನ್ನು, ಸಂಪೂರ್ಣ ಮಾಹಿತಿಯನ್ನು ಒಂದು ಸಂಗ್ರಹಣೆ ಮಾಡಿ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಮುಂದೇನು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇವತ್ತು ನನ್ನ ಲೈಫಲ್ಲಿ ಒಂದು ಮರೆಯಲಾಗತಕ್ಕಂಥ ದಿನ ಅಂತ ಇವತ್ತು ನಾನು ಹೇಳ್ಬೋದು. ಏನು ಅಂತಂದರೆ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ವಿಭಿನ್ನವಾಗಿ ಹೇಗೆ ಅಂತ ಇವತ್ತೊಂದು ಡಿಸೈನ್ ಮಾಡಿ ಒಂದು ಡ್ರೀಮ್ ಹೌಸ್, ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನೋದನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ. ಇವತ್ತು 8 ಜನ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಏನು ಟಾಸ್ಕ್ ಅಂತಂದರೆ ಶಾಸಕರ ಮಾದರಿ ವಿಲೇಜ್, ಶಾಸಕರ MLA ಸ್ಮಾರ್ಟ್ ವಿಲೇಜ್ ಅಂತ ಒಂದು ಶಾಸಕರ ಮಾದರಿ ವಿಲೇಜನ್ನು ಒಂದು ಪರಿವರ್ತನೆ ಮಾಡಲಿಕ್ಕೆ ಮುಂಬರುವ 20ನೇ ತಾರೀಕು ಒಳಗಡೆ, ಫೆಬ್ರವರಿ 20ನೇ ತಾರೀಕು ಒಳಗಡೆ RI ಮತ್ತು PDOಗಳು ಮತ್ತು VAಗಳು ಒಂದು ZP ಸೆಗ್ಮೆಂಟಲ್ಲಿ ಒಂದು ಹೋಬಳಿದಲ್ಲಿ ವಿಲೇಜ್ನ ಆಯ್ಕೆ ಮಾಡಿಕೊಂಡು ನಾವು 20ನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. 20ನೇ ತಾರೀಕು ಎಲ್ಲ ಮಾಧ್ಯಮ ಮಿತ್ರರ ಮುಂದ್ಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ. ಮುಳಬಾಗಿಲು ತಾಲೂಕಲ್ಲಿ 6 ವಿಲೇಜ್ಗಳನ್ನು ಮಾದರಿ ವಿಲೇಜಸ್. ಯಾವ ವಿಲೇಜ್ಗೆ ಎಂಟ್ರಿ ಆದರೆ ಎಲ್ಲ ಥರ ಫೆಸಿಲಿಟಿ ಸಿಗಬೇಕು. ಒಂದು ಲೈಬ್ರರಿಯಿಂದ ಹಿಡಿದು, ಒಂದು ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು, ಒಂದು ಆರ್ಡೇರಿಂದ ಹಿಡಿದು, ಒಂದು ಹೈಟೆಕ್ ಆಸ್ಪತ್ರೆಯಿಂದ ಹಿಡಿದು, ಅದರ ಸ್ಮಾಲ್ ಹಾಸ್ಪಿಟ್ಲಿಂದ ಹಿಡಿದು, ಒಂದು ಅಂಗನವಾಡಿಯಿಂದ ಹಿಡಿದು, ಮನೆಗೊಂದು ಶೌಚಾಲಯದಿಂದ ಹಿಡಿದು, ಮನೆಗೊಂದು ಹಸುವಿಂದ ಹಿಡಿದು, ಒಂದು ಡೈರಿಯಿಂದ ಹಿಡಿದು, ಸ್ಮಶಾನದಿಂದ ಹಿಡಿದು, ಹೈಟೆಕ್ ರೋಡಿಂದ ಹಿಡಿದು, ಮಹಾದ್ವಾರದಿಂದ ಹಿಡಿದು, ಒಂದು ಹಳ್ಳಿಕಟ್ಟೆಯಿಂದ ಹಿಡಿದು, ಒಂದು ಹೈಟೆಕ್ ಏನು ದೇವಸ್ಥಾನದಿಂದ ಹಿಡಿದು, ಒಂದು CSR ಫಂಡನ್ನು ಅಭಿವೃದ್ಧಿಯಿಂದ ಮತ್ತು ಡೋನರ್ಸ್, ಸುಮಾರು ಜನ ಡೋನರ್ಸ್ ಬಂದಿದ್ದಾರೆ. ಅವ್ರ ಮುಖಾಂತರವಾಗಿ 6 ವಿಲೇಜ್ಗಳನ್ನ 3 ತಿಂಗಳಲ್ಲಿ ಡೆವಲಪ್ ಮಾಡಿ ಮತ್ತೆ ಸೆಕೆಂಡ್ ಟಾಸ್ಕಲ್ಲಿ 30 ಪಂಚಾಯತಿಗಳಿಗೆ 30 ವಿಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. 30 ಪಂಚಾಯತಿಗೆ 30 ವಿಲೇಜ್ನ ಆಯ್ಕೆ ಮಾಡಿದ್ವಿ. ಸದ್ಯಕ್ಕೆ 20ನೇ ತಾರೀಕು ಈ ವಿಲೇಜ್ಗಳನ್ನ ನಾನು ಅನೌನ್ಸ್ ಮಾಡ್ತೀನಿ. ಇಡೀ ಭಾರತ ದೇಶದಲ್ಲಿ ಯಾರು ಕೂಡ ಈ ಥರ ಒಂದು ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿಲ್ಲ. ಇದು ನಮ್ಮ ಕನಸು, ಡ್ರೀಮ್ ಪ್ರಾಜೆಕ್ಟ್ನ ಕನಸು. ಇವತ್ತು ಶಾಸಕರಾಗಿ ನಾನು ಶಾಸನ ನಿಧಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿದ್ದೀನಿ. ಇದನ್ನು ನಾನು ಒಬ್ಬ ಡ್ಯೂಟಿಯಾಗಿ, ಬರೀ ಒಂದು ಅಧಿಕಾರ ಅಲ್ಲ, ಒಂದು ಡ್ಯೂಟಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. 20ನೇ ತಾರೀಕು ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮ ಸಹಕಾರ ಕೂಡ ಬೇಕಾಗುತ್ತೆ ನನಗೆ. ಸೊ ಅದರಿಂದ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಿಂದ, ಈಗ ಏನೇನು ಕೊಡ್ತೀರಿ ಹೇಳಿ ಅಂದಿದ್ದಕ್ಕೆ ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ನನಗೆ ಗೊತ್ತಿಲ್ಲ. ಕೃಷಿ ಇಲಾಖೆಯಿಂದ ಏನೇನು ಬರ್ತದೆ, ಹಾರ್ಟಿಕಲ್ಚರಿಂದ ಏನೇನು ಬರ್ತದೆ, ಇವತ್ತು ಲೈಬ್ರರಿ ಹಿಂಗೆ ಕೊಡೋಕ್ಕಾಗುತ್ತೆ, ನಮ್ಮಲ್ಲಿ ಈ ಸ್ಕೀಮ್ ಇದೆ ಕೊಡ್ತೀವಿ, ಹಸು ಸ್ಕೀಮ್ ಇದೆ ಕೊಡ್ತೀವಿ. ಎಲ್ಲೂ ವಾಲಂಟಿಯರ್ ಖುಷಿ ಪಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ಇದನ್ನು 20ನೇ ತಾರೀಕು ಒಂದು ಮಾಡಲ್ ವಿಲೇಜ್, ಯಾವ ವಿಲೇಜ್ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಎಲಿವೇಷನ್ ಮಾಡಿ ಇದನ್ನು ರಿಲೀಸ್ ಮಾಡ್ತೀನಿ. ಅವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. 4 ಜನ ಸೂಪರ್ವೈಸರ್ ಅಧಿಕಾರಿಗಳನ್ನ ಹಾಕಿ ಅದು 3 ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನಾವು ಇವತ್ತು ಪಣ ತೊಟ್ಟಿದ್ದೀವಿ. ಅದಲ್ವಾ, ಇವತ್ತು KDP ಮೀಟಿಂಗಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಯಾವ ಅಧಿಕಾರಿಗಳಿಗೆ ಪೋಸ್ಟ್ ಖಾಲಿ ಇದೆ. ಒಂದು ಎಕ್ಸಾಂಪಲ್, 17 ವಿಲೇಜಸ್ಸಲ್ಲಿ 17 VAಗಳು ಬ್ಯಾಲೆನ್ಸ್ ಇದೆ. ನಮ್ಮ ಹತ್ರ ಪಾಪ 22 ಜನ VAಗಳು ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ. 17 ಜನ ಮಾತ್ರ ಕೆಲಸ ಮಾಡ್ತಾವೆ. ಅಷ್ಟು ವಿಲೇಜಸ್ ಕಂಪ್ಲೀಟ್ ಇದೆ ನಮ್ಮ ಹತ್ರ. ಸರ್ಕಾರಿ ಗಮನ ಕೇಳಕ್ಕೆ ಮಾಡ್ತಿದ್ವಿ. 13 ಜನ PDOಗಳು ಇದ್ದಾವೆ, 30 ಪಂಚಾಯತ್ ಇದ್ದಾವೆ, 17 ಜನ PDO ನಮ್ಗೆ ಬೇಕಾಗುತ್ತೆ. ಸೊ ಅದಕ್ಕೆ ಸರ್ಕಾರ ಮಾಡಿದ ಗಮನ ಸೆಳೆಯೋಕ್ಕೆ ಎಲ್ಲರ ಹತ್ರ ರಿವ್ಯೂಸ್ ತಗೊಂಡು ಸುಮಾರು ಜನಕ್ಕೆ ಪಾಪ ಓಡಾಡಲಿಕ್ಕೆ ವೆಹಿಕಲ್ ಇಲ್ಲ. ಫಾರ್ ಎಕ್ಸಾಂಪಲ್, CDPO ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿ ಸುದ್ದಿಗೆ ವೆಹಿಕಲ್ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ, ವಾಟರ್ ಬೋರ್ಡ್ಗೆ ವೆಹಿಕಲ್ ಇಲ್ಲ. ಅವರೆಲ್ಲ ಪ್ರೈವೇಟ್ ಮಾಡ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ಎಲ್ಲೆಲ್ಲಿ ವೆಹಿಕಲ್ ಇಲ್ಲ ಗಮನ ಸೆಳೆದು ಸರ್ಕಾರಕ್ಕೆ ಇದಕ್ಕೆ ಮನವಿ ಸಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಇವತ್ತು ಮೀಟಿಂಗ್ ಸಕ್ಸಸ್ ಮಾಡಿದ್ದೀನಿ. ವಿಲೇಜ್ ಅಕೌಂಟೆಂಟ್ಸ್ ಅಂತ ಹೇಳಿದ್ರೆ ಈಗ ಇರುವವರೇ ಹೋಗ್ತಾ ಇಲ್ಲ, ಹಳ್ಳಿಗಳಲ್ಲಿ ಇಲ್ಲ, ಎಲ್ಲ ಇವತ್ತು ಏನು ಕಟ್ಟು ಹಾರ್ಡರ್ ಆಗಿದೆ.
ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ. ಆಲ್ರೆಡಿ ತಹಸೀಲ್ದಾರ್ ಸ್ಪಾಟಲ್ಲೇ ಅನುಮೋದನೆ ಮಾಡಿ ಆರ್ಡರ್ ಕಾಪಿ ಹಾಕಿದ್ದಾರೆ. ಆರ್ಡರ್ ಕಾಪಿ ಇದೆ ನೋಡು, ಆರ್ಡರ್ ಕಾಪಿ ಅರ್ಧ ಗಂಟೆಲಿ ಆರ್ಡರ್ ಕಾಪಿ ಹಾಕಿದ್ದೀವಿ. ಇವತ್ತಿಂದ ಈ ತಿಂಗಳಿಂದ ಎಲ್ಲ ವಿಲೇಜ್ ಅಕೌಂಟೆಂಟ್ ಪಂಚಾಯತ್ ಹೆಡ್ ಕ್ವಾರ್ಟರ್ ಆಫೀಸ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ವಿಲೇಜ್ ಅಕೌಂಟೆಂಟ್ ಬಂದು ತಾಲೂಕು ಮಟ್ಟದಲ್ಲಿ ಮಾಡ್ಕೊಳ್ಳಂಗಿಲ್ಲ. ಸೊ ಅವರು ಕೂಡ ಒಪ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ವಿಲೇಜ್ಗೆ ಹೋಗ್ತೀವಂತ. ಇದು ನನ್ನ ಡ್ರೀಮ್ ಆಗಿತ್ತು. ಅರ್ಥ ಆಯ್ತು. ಫಸ್ಟ್ ಕಾನ್ಸೆಪ್ಟು ಫಸ್ಟ್ ಸಬ್ಜೆಕ್ಟ್ ಅದೇ ತಗೊಂಡಿದ್ದೀವಿ. ಅದಲ್ಲ ಒಂದು. ಎರಡನೇ ವಿಚಾರದಲ್ಲಿ PDOಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಇದೇ ತಿಂಗಳಲ್ಲಿ 209 ವಾಟರ್ ಫಿಲ್ಟರ್ನ ರೆಡಿ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ. ಅದ್ಯಾರೋ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಯಾರು ಹಾಕೊಂಡಿದ್ದಾರೆ ಅವ್ರನ್ನ ರಿಮೂವ್ ಮಾಡಿ ಸೊ ನೇರವಾಗಿ ವಾಟರ್ ಬೋರ್ಡಿಂದ PDOಗೆ ಕೊಡಲಿಕ್ಕೆ ಒಪ್ಕೊಂಡು ವಾಟರ್ ಬೋರ್ಡ್ಗಿಂತ ಒಂದು ನ್ಯಾಪ್ಟೂಸ್ನ ಇವತ್ತು ವಿಷಯ ಮಾಡಿದ್ವಿ. ಈಗ ಯಾವುದೇ ಕಾರಣಕ್ಕೂ ಬೇಸಿಕ್ ಏನು ಪ್ರಾಬ್ಲಮ್ ಇದೆ ಮುಳಬಾಗ ತಾಲೂಕು ಅದಾಗಲಿಕ್ಕೆ ನಾನು ಬಿಡುವುದಿಲ್ಲ. ಟೌನಲ್ಲಿ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟು ಇಷ್ಟೇ ಆಗ್ತಿದೆ. ಯಾಕೆಂದರೆ ಕಳ್ತನಗಳು ಹಗಲಲ್ಲೇ ಆಗ್ತದೆ. ಎಕ್ಸಾಮ್ ಮೊನ್ನೆ ಕೂಡ ಇದೇ ಆಫೀಸಲ್ಲಿ 3 ಅಂಗಡಿಗಳು ಪಕ್ಕದಲ್ಲೆಲ್ಲ ಇದು ಮಾಡಿದ್ದಾರೆ. ಅದು ಏನಾಗಿದೆ, ಈಗಾಗಲೇ ನಾನು ಮನವಿನ ಕೊಟ್ಟಿದ್ದೀನಿ. ಈಗಾಗಲೇ ಇರ್ತಕ್ಕಂಥ ಟೌನ್ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ನು 2 ತಿಂಗಳಲ್ಲಿ 1 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಅಲ್ಲಿಗೆ ಖಡಕ್ ಅಧಿಕಾರಿಗಳು 1-2 ಸಬ್ ಇನ್ಸ್ಪೆಕ್ಟರ್ಗಳು ಹಾಕ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡಿದ್ದೀನಿ. ಅವ್ರು ಬರ್ತಾರೆ, ಮಾಡಿಕೊಡ್ತಾರೆ. ಅದು ನಿಲ್ಲಿಸ್ಲಿಕ್ಕೆ ಏನು ಬೇಕೋ ಪ್ರಯತ್ನವನ್ನು ಮಾಡ್ತೀನಿ ಅದಲ್ವಾ. ಸೊ ಅದರಿಂದ ಇವರು ರಿಟೈರ್ಡ್ ಪ್ಲೇಸ್ನಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ. ಅದನ್ನು ಪೊಲೀಸ್ ಇಲಾಖೆ ಆಗಲಿ ಚುಲ್ಕೊಂಡಿದೆ, ಚೆನ್ನಾಗಿ ಮಾಡ್ತಾವ್ರೆ. ಇದನ್ನು ಸರಿಪಡಿಸ್ತೇನೆ. KEB ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡು ಈ ಕಡೆ ಎಲ್ಲ ಜನಸಂಖ್ಯೆ ಜಾಸ್ತಿ ಇರ್ತಾರೆ. ಜನಸಂಖ್ಯೆ 38 CC ಕ್ಯಾಮ್ರಾಗಳನ್ನ, ದೊಡ್ಡ ಕ್ಯಾಮ್ರಾಗಳನ್ನ ಸಿಟಿ ಒಳಗಡೆ ಅಳವಡಿಸಲಿಕ್ಕೆ ನನ್ನ ಒಂದು ಫಂಡಿಂದ ಅದು ಕೊಟ್ಟಿದ್ದೀನಿ. ಈಗಾಗಲೇ ಅದು ಪ್ರೋಸೆಸ್ ಅಂತದಿದೆ. ಟೆಂಡರ್ ಆಗಿದ ತಕ್ಷಣ ಇಡೀ ಮುಳಬಾಗಿಲಲ್ಲಿ ಕಣ್ಣುಗಾವಲು CC ಕ್ಯಾಮ್ರಾ ಹಾಕ್ಲಿಕ್ಕೆ ನಾನು ನನ್ನ ಅಮೌಂಟ್ ಕೊಟ್ಟಿದ್ದೀನಿ. ಅಂದರೆ ನನ್ನ ಅಮೌಂಟ್ ಅಂದರೆ ಶಾಸಕ ನಿಧಿ ಕೊಟ್ಟಿದ್ದೀನಿ. 32 ಕಡೆ ಸರ್, 38 ಕಡೆ ಸರ್. ಉದಗೆರೆ ಪಂಚಾಯತಿಯಲ್ಲಿ ಲಾಸ್ಟಲ್ಲಿ ಇಂದಿರಾನಗರ ಅಂತ ಒಂದು ಊರಿದೆ ಸರ್. ಅಲ್ಲಿ ಸುಮಾರು ಒಂದು 4-5 ಕಡೆ ಸಾಹೇಬ್ರಿಗೂ ಹೇಳಿದ್ದೇನೆ. 11 ಮನೆಗಳಿದ್ದಾವೆ, 77 ಮನೆಗಳಾಗ್ತವೆ. ಅದರಲ್ಲಿ 11 ಮಾತ್ರ ಉಳ್ಕೊಂಡಿದೆ. ಒಂದು ನೀರಿಲ್ಲ, ರೋಡ್ ಇಲ್ಲ, ಟಾಯ್ಲೆಟ್ಸ್. ನನ್ನ ಗಮನಕ್ಕೆ ಬಂದಿದೆ. ಅದು ವಿಲೇಜ್ ಅಲ್ಲ, ಅದು ತೋಟದ ಮನೆ ಕಟ್ಕೊಂಡಿರ್ತಕ್ಕಂಥ ತೋಟದ ಮನೆಗಳವೆಲ್ಲ ತೋಟದ ಮನೆ. ಇದು ಅಲ್ಲಿ ನಿಮಿಷ ಪೂರ್ತಿ ಕೇಳಿ. ಈ ಥರದ್ದು 2 ಇದೆ. ಕೊರ್ಲಕುಂಟೆ ಒಂದು, ಇಂದ್ರನಗರ ಒಂದು ಇದೆ. ಅವರು ಹೆಸರು ಇಟ್ಕೊಂಡಿದ್ದಾರೆ. ಅಧಿಕೃತವಾಗಿ ಗೌರ್ಮೆಂಟಿಂದ ವಿಲೇಜ್ ಅಂತ ಕನ್ಸಿಡರ್ ಆಗಿಲ್ಲ. ತಮಗೆ ಗೊತ್ತಿರಲಿ, ಯಾವುದೇ ಕರೆಂಟ್ ಕೊಡಬೇಕಾದ್ರೂ ತೋಟದ ಮನೆ ಕರೆಂಟು 24 hours ಇಲ್ಲ. ಅದರಿಂದ ನನ್ನ ಗಮನಕ್ಕೆ ಬಂದಿದೆ. ಸೊ ಅದನ್ನು ಮುಂದಿನ ದಿವಸಗಳಲ್ಲಿ ವಿಲೇಜ್ ಆಗಿ ಪರಿವರ್ತನೆ ಮಾಡೋಕ್ಕೆ ನಾನು ಶತ ಪ್ರಯತ್ನವನ್ನು ಮಾಡ್ತೀನಿ. 2 ಇದೆ, ಕೊರ್ಲಕುಂಟೆ ಮತ್ತು ಇಂದ್ರನಗರ 2 ಇದೆ ಬಾರ್ಡ್ರಲ್ಲಿ. ಅದೇನಾಗುತ್ತೆ, ತೋಟಕ್ಕೆ ಹೋಗಿ ತೋಟ ಮನೆ ಕಟ್ಕೊಂಡು ಅಲ್ಲಿ ಡಿವೈಡ್ ಆಗಿ 15 ಮನೆ ಕಟ್ಕೊಂಡು ಅದಿನ್ನೂ ವಿಲೇಜಾಗಿ ಕನ್ವರ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಳೆ ಕೋರ್ಟ್ ಇದೆ ಅಲ್ಲ, ಮೊದಲು ಕೋವಿಡ್ ಟೈಮಲ್ಲಿ ಖಾಲಿ ಆಗಿತ್ತು. ಅವಾಗ ಕೋವಿಡ್ ಇದಕ್ಕೆ ಬಳಸ್ಕೊಂಡ್ರು. ತುಂಬಿಸ್ಕೊಂಡು ತುಂಬಿ ವೇಸ್ಟ್ ಆಗಿದೆ. ಸುಮಾರು ಜನರೇಟರ್ ಇದೆ, ಗ್ಯಾಸ್ ಪೈಪ್, ಸರ್ಕಾರಿ ಕಚೇರಿಗಳು. ಸರ್ಕಾರಿ ಕಚೇರಿ, ಕೋರ್ಟ್ ಕಚೇರಿ, ಪಂಚಾಯತಿ, ಗೌರ್ಮೆಂಟ್ ಕಟ್ಟಡ ಕೋರ್ಟ್ದು ಜಾಗ ಪಂಚಾಯತಿ. ಅಲ್ಲ, ಒಂದ್ಸಲ ಕೋರ್ಟ್ ಕ್ಲಿಯರ್ ಆದ್ರೆ ಅದು ಮುಗಿದು. ನಾನು ಕೇಳಿದ್ದೀನಿ, ಆಲ್ರೆಡಿ ಕೇಳಿದ್ದೀನಿ ಅವ್ರಿಗೆ. ಯಾವುದೋ ಡಿಪಾರ್ಟ್ಮೆಂಟ್ CDP ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ. ಅವ್ರು ನನಗೆ ಪ್ರವಾಸಿ ಮಂದಿರ ಐತೆ, ಬಾಡಿಗೆ ಕೊಡ್ಬೋದಲ್ಲ ಸರ್? ಕೋರ್ಟ್ಗೆ ಬಾಡಿಗೆ ಕೊಡ್ಬೋದು. ಇಲ್ಲ, ಮೊದಲು ಪ್ರವಾಸಿ ಮಂದಿರ ಐತೆ. ಅದು ಕೇಳಿದ್ದೀನಿ, ಕೊಡ್ತಾರೆ. ಮೊದಲು ಪ್ರವಾಸಿ ಮಂದಿರ ಇಲ್ಲಿ ಲಕ್ಷ್ಮಣ್ ತೀರ್ಥ ಹತ್ರ ಇತ್ತಲ್ಲ ಒಂದು. ಅದಲ್ಲ ಸರ್, ಅಲ್ಲೇ ಕೋರ್ಟ್ ಅಲ್ಲಿ ರೈಟ್ ಭಾಗದಲ್ಲಿ ಪ್ರವಾಸಿ ಮಂದಿರ ಐತೆ. ಹೆಂಚಿನ ಮನೆ ಎಲ್ಲ ಇದೆ. ಹೆಂಚಿನ ಮನೆ ಅದು ನನಗೆ ಅದು ಗಮನಕ್ಕೆ ಬಂದಿಲ್ಲ. ಒಂದ್ಸಲ ಟೂರ್ ಹೋಗಿ ಬರೋಣ, ನಂಗೆ ಗೊತ್ತಿಲ್ಲ ಗಮನಕ್ಕೆ. 1 ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ ಹಾಕಿದ್ದು ಕೋವಿಡ್ ಸಂದರ್ಭ. ಸ್ಪಾನ್ಸರ್ ಎಲ್ಲ ಇದೆಲ್ಲ ಕೊಟ್ಟರು. ಯುನಾನಿ ಹಾಸ್ಪಿಟ್ಲ್ ಅಂತ ಹೊಸ ಹಾಸ್ಪಿಟ್ಲ್ ಕೂಡ ಅನುದಾನವನ್ನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಮ್ಮ 4 ಕೋಟಿ ರೂಪಾಯಿ ಇದು ಕೊಟ್ಟಿದ್ವಿ. ಅದು ಹೊಸ ಏನು ಸಬ್ ರಿಜಿಸ್ಟರ್ ಆಫೀಸ್ ಕಟ್ಟಲಿಕ್ಕೆ ಕೂಡ ಇವತ್ತು CSR ಇದರಲ್ಲಿ ಸರ್ವೆ ಇದರಲ್ಲಿ ಒಂದು CS ಸೈಟ್ ಕೊಡಲಿಕ್ಕೆ ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ. KGF ರೋಡು ಪೂಜೆ ಮಾಡಲಿಕ್ಕೆ ನಾನು 3ನೇ ತಾರೀಕು ಬರ್ತಾ ಇದ್ದೀನಿ. ಅಪ್ ಟು ಬಾಲಾಜಿ ಭವನಿಂದ KGF ರೋಡಿಂದ ಕೋರ್ಟ್ ತನಕ ಹೊಸ ಲೈಟಿಂಗ್ ಅಳವಡಿಸಿ ಡಬಲ್ ರೋಡ್ ಮಾಡಲಿಕ್ಕೆ ಆಲ್ರೆಡಿ ಟೆಂಡರ್ ಕರೆದು ಒಬ್ಬರು ಕೊಟ್ಟಿದ್ದೀವಿ. ಪೂಜೆ ಮಾಡಿ ಬರ್ತಾ ಇದ್ದೀವಿ. ಮಹಾದ್ವಾರ ಅಂತಂದ್ಬಿಟ್ಟು ಆಂಜನೇಯನ ಫೋಟೋ ಮುಖಾಂತರವಾಗಿ ಮಹಾದ್ವಾರ 2 ಕಡೆ ಮಹಾದ್ವಾರ ಮಾಡಲಿಕ್ಕೆ ಪೂಜೆ ಮಾಡಿಕೊಟ್ಟಿದ್ದೀವಿ. ಸೊ ಈಗಾಗಲೇ ನಾವು ಚುರುಕಾಗಿದ್ದೀವಿ. ತಾಲೂಕು ಆಡಳಿತ ಚುರುಕಾಗಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಅಂತ ಚೆನ್ನಾಗಿ ಬರ್ತಾ ಇದೆ. 4-5 ತಿಂಗಳಲ್ಲಿ ಇದನ್ನು ಮಾರ್ಪಾಟಾಗಿ ತೋರಿಸತಕ್ಕಂಥ ಜವಾಬ್ದಾರಿ ನಾವು ಹೊತ್ಕೊಂತೀವಿ. ಸುಮ್ಮನೆ ಬೂಟಾಟಿಗೆ ಮಾತಲ್ಲಿ ಹೊತ್ಕೊಂಡು ಹೋಗತಕ್ಕಂಥ ಸಿಗ್ನಲ್ ಲೈಟ್ಸ್ ಆಗ್ತೀರಾ? ಅಮೌಂಟ್ ಕೊಟ್ಟಿದ್ದೀನಿ. ಅಮೌಂಟ್ ಮೊನ್ನೆ ನನ್ನ ಅಮೌಂಟಲ್ಲಿ 10 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ. ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ. ಅವ್ರು ಟೆಂಡರ್ ಕರೆದು ಹಾಕಬೇಕು. ಈ ಕೂಡಲೇ ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಇವತ್ತು ಕೂಡ ಮಾತಾಡಿ ಸರ್. ಆಮೇಲೆ ಫ್ಲವರ್ ಸರ್ಕಲಲ್ಲಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ 1 ವೇ ಮಾಡಿದ್ವಿ. ಏನೋ ಇದು ಹಾಕ್ಬಿಟ್ಟು, ಯಾವುದೋ
ಬ್ಯಾರಿಕೇಡ್ಸ್ ಆಗಿ ಅದು ಮೊನ್ನೆ ಉರ್ಸಕ್ಕೆ ತೆಗ್ದಿದ್ದಾರೆ. ಇಲ್ಲ ಉರ್ಸಕ್ಕೆ ಬ್ಯಾರಿಕೇಡ್ ತಗೊಂಡೋಗಿದ್ದಾರೆ. ತೆಗೆದ ಮೇಲೆ ಟ್ರಾಫಿಕ್ ಇಲ್ಲ. ಹೌದು ಹಾ. ಹೌದು ನೋಡಿ ಎಷ್ಟು ವೈಜ್ಞಾನಿಕ ಇತ್ತಂದ್ರೆ ಟ್ರಾಫಿಕ್ ಅಲ್ಲಿ ಇವಾಗ. ಟ್ರಾಫಿಕ್ ಇಲ್ಲ ಹೌದು ಈಗ ಅಲ್ಲಿ ಆರಾಮಾಗಿದೆ. ಓಕೆ ಆರಾಮದ ಯಾರು ಇಲ್ಲ ಹೋಗ್ಬೋದು ಆರಾಮಾಗಿ, ಟ್ರಾಫಿಕ್ ಇಲ್ಲ. ಎಲ್ಲಿ ಬೆಂಗಳೂರಲ್ಲಿ ಆಗಲ್ಲ. ಬೆಂಗಳೂರಲ್ಲಿ ಮಳೆ ಬಿದ್ದು ನೀರು ಎಲ್ಲ ಇವಾಗ ಕರೆಕ್ಟ್ ಆಗಿದೆ, ಯಾರು ತೊಂದರೆ ಬೇಕು ಅಂತ ಆಲ್ರೆಡಿ ಅವಾಗ ತೊಂದ್ರೆ ಆಗ್ತಾ ಇದೆ. ಅಣೆಕಟ್ಟೆಗಳು ಕಟ್ಟಿ ಆ ನೀರನ್ನ ಮುಳುಬಾಗಿ ಉಳಿಸ್ಕೋಬೇಕು ಅಂತ. ಹೌದು ಇವಾಗ ಏನಿಲ್ಲ, ಜನಕ್ಕೆ ಆರಾಮಾಗಿ ಹೋಗ್ತಾರೆ. ಭೂಕುಂಟೆ ಅನ್ಕೋತಿರ್ಬೋದು, ಸಣ್ಣ ಒಂದು ಕಟ್ಟಿ ನೀರನ್ನ, ಹೌದು. ಯಾಕೆಂದ್ರೆ ಬೇರೆ ಊರಿಗೆ ಬೇರೆ ಹೊರ ರಾಜ್ಯಕ್ಕೆ ಹೋಗುವಂತ ನೀರನ್ನ ಅಂತದೇನಾದ್ರೂ ನಿಮ್ಗೆ ಏನಾದ್ರು ಪ್ರಯತ್ನ ಮಾಡ್ತೀರಾ? ಈಗಾಗಲೇ ನನ್ನ ಆನೆಕೆರೆ ಏನಿದೆ ನಿಮ್ಮ ನಗರಾಭಿವೃದ್ಧಿ ಮಾಡಲಿಕ್ಕೆ ಪ್ರಪೋಸಲ್ನ ರೆಡಿ ಮಾಡಿ 118 ಕೋಟಿಗೆ 118 ಕೋಟಿ ಜಾಸ್ತಿ ಆಗುತ್ತೆ, ಮೊದಲು 80 ಆಗ್ತಾ ಇತ್ತು, 118 ಕೋಟಿಗೆ ಪ್ರಪೋಸಲ್ನ ನಗರಾಭಿವೃದ್ಧಿ ಕೊಟ್ಟಿದ್ವಿ. ಏನು ನಮ್ಮದು ಆನೆಕೆರೆ ಇದಿದೆಯಲ್ಲ ಕುರುಡುಮಲೆ ಹತ್ರ, ಅದು ಡ್ಯಾಮಾಗಿ ಪರಿವರ್ತನೆ ಮಾಡಿ 4 ಕಡೆ ಡ್ಯಾಮ್ ಮಾಡಿ ಆ ನೀರನ್ನು ನಗರಕ್ಕೆ ಇದು ಮಾಡಲಿಕ್ಕೆ ನಾನು ಆಲ್ರೆಡಿ ರಿಪೋರ್ಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕಾಂಗ್ರೆಸ್ ಶಾಸಕರು ಇರೋ ಕಡೆನೇ ಕೊಡ್ತಾರಲ್ಲ ಅನುದಾನ, ಇಲ್ಲಿ ಕೊಡ್ತಾರ? ಅದೇ ಕಾಂಗ್ರೆಸ್ ಶಾಸಕರು ಇರೋ ಕಡೆನೇ ಕೊಡ್ತಾರ ಸರ್ಕಾರ ಅನುದಾನ? ಅನುದಾನ ತರೋ ಶಕ್ತಿ ಇದ್ರೆ ಕಾಂಗ್ರೆಸ್ BJP ಅಂತಲ್ಲ, ಅನುದಾನ ತರೋ ಶಕ್ತಿ ಇರಬೇಕು ಅದಲ್ಲ. ಯಾವ ಶಾಸಕರಿಗೆ ಅನುದಾನ ತರ ಶಕ್ತಿ ಇರ್ತದೆ ಅವನು ರಾಯರೆಡ್ಡಿ ಒಬ್ಬರು ಕೊಟ್ಟಿದ್ದಾರೆ, ಬಸವರಾಜ ರಾಯರೆಡ್ಡಿ ಒಬ್ಬರು ಕೊಟ್ಟಿದ್ದಾರೆ, ಅವ್ರು ಕಾಂಗ್ರೆಸ್ನವರು. ಎಷ್ಟು ಅನುದಾನ ಕೊಟ್ಟಿರೋದು ಇವಾಗ? ಓಕೆ, ಇವತ್ತೇನು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ಬೇಕು, ನನಗೆ ಯಾಕೆ 3 ಕೋಟಿ ಕೊಟ್ಟರು ಮೇಲಾಟಿ ಬರಂಗಾರೆ, ಎಲ್ಲರಿಗೂ 5 ಕೋಟಿ ಕೊಟ್ಟು 25 ಕೋಟಿ ಎಲ್ರಿಗೂ ಕಾಂಗ್ರೆಸ್ ಕೊಟ್ಟು ನನಗೆ ಕೊಟ್ಟರು. CM ಅವರು 25 ಕೋಟಿ ಇದ್ದಾರೆ, ಅವ್ರು ಕೊಟ್ಟು ನನಗೂ ಕೊಟ್ಟರು 25 ಕೋಟಿ. ಇಲ್ಲ ಪ್ರವಾಸೋದ್ಯಮ 6 ಕೋಟಿ ನಂಗೆ ಯಾಕೆ ಕೊಟ್ಟರು? ನೀವು ಆಲ್ರೆಡಿ ಒಂದ್ಸಲ ಹೇಳಿದ್ರಲ್ಲ ಅದಲ್ಲ, ಅಮೃತ ಮಹೋತ್ಸವದ 25 ಕೋಟಿ ಪ್ಲಸ್ 10 ಕೋಟಿ 25 ಕೋಟಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ನಲ್ಲ ನಗರದ್ದು, 2 ಕೆರೆ 3 ಕೆರೆ 8 ಪಾರ್ಕು, ಇದು ನಂಗೆ ಯಾಕೆ ಕೊಟ್ರು ಹಂಗಾದ್ರೆ? ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಇದು ಏನಾಗುತ್ತೆ ಅಂದರೆ ಇದು ಒಂದು ಭೂತ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಶಾಸಕ, ಸಾಮಾನ್ಯ ವ್ಯಕ್ತಿಯಲ್ಲ, ಸೋತಿರ್ತಕ್ಕಂಥ ವ್ಯಕ್ತಿಯಲ್ಲ, ನಾನೊಬ್ಬ ಶಾಸಕ, ಪ್ರಜಾಪ್ರಭುತ್ವದಲ್ಲಿ ನನ್ನ ಹಕ್ಕನ್ನು ಕೇಳೋ ಹಕ್ಕು ನನಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ ನಂಗೆ ಏನು ಬರಬೇಕು ಅದು ಬರಬೇಕು ಅದಲ್ವಾ. ಏನು ಸಾಮಾನ್ಯವಾಗಿ ವಿಶೇಷ ಅನುದಾನ ಅಂತಾರೆ, ಪ್ಯಾಕೇಜಿಂಗ್ ಅಂತ ನೋಡಿ, ಪ್ಯಾಕೇಜ್ ದೊಡ್ಡ ಪ್ಯಾಕೇಜ್ ಇಲ್ಲ, ಅದು ನಮ್ಗೆ ಕೊಡದೇ ಇರ್ಬೋದು, ಬಟ್ ನಾನು ಬರ್ತಕ್ಕಂಥ ಪಾಲ್ ನಂಗೆ ಬರಲೇಬೇಕಲ್ಲ. ಹೇಗೆ ಮುಳುಭಾಗ ಜನ ಟ್ಯಾಕ್ಸ್ ಕಟ್ಟಲ್ವಾ? ಮೂಲ ಸೌಕರ್ಯ ಯಾವುದೇ ಸರ್ಕಾರ ಬಂದರೂ ಕೊಡಲೇಬೇಕಲ್ಲ ಸರ್. ಈಗ ಬಜೆಟಲ್ಲಿ ಮಂಡನೆ ಮಾಡಿ ನಮ್ಗೆ ಬರಲೇಬೇಕಲ್ಲ ಪಾಯಿಂಟ್, ಅದು ಬರ್ದಿದ್ದು ನಾವೇನು ಬಿಡ್ತೀವಿ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಹಾಕ್ತೀನಿ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ, ನಂಗೆ ಕೊಟ್ಟೆ ಕೊಡಬೇಕು, ಇಲ್ಲ ಅಂದ್ರೆ ನಾನು ಅಧಿವೇಶನದಲ್ಲಿ ರೈಸ್ ಮಾಡ್ತೀನಿ ನನ್ನ ಪಾಯಿಂಟ್ ಅರ್ಧಲ್ಲ. ಲಾಸ್ಟ್ ಒಂದು ನನಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ದೊಡ್ಡ ಗಲಾಟೆ ನಡುತ್ತೆ ನನಗೆ ಅದಲ್ವಾ. ನಮ್ಮಲ್ಲಿ ವಾರ್ಡನಲ್ಲಿ ಇಲ್ಲೇ ಮಾಧ್ಯಮದ ಸಹಾಯ ಮಾಡಿದ್ದು ನನಗೆ, ಎಲ್ಲ ಕುಕ್ಸು ಅಂಡ್ ಯಾರು ಅಡುಗೆ ಮಾಡೋರು ವಾರ್ಡನ್ ಆಗಿದ್ದಾರೆ ಅಂತ 10 ಕಡೆ ಇಲ್ಲಿಲ್ಲ, 8 ಆಲ್ರೆಡಿ ಫುಲ್ ಆಯಿತು ಹೊಸ ವಾರ್ಡನ್ಸು. ಈಗ ನೋಡಿ, ಈ ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಎಲ್ಲ VAಗಳು ಫಿಲ್ ಮಾಡ್ತೀವಿ, ಫೀಡಲ್ ಫಿಲ್ ಮಾಡ್ತೀವಿ. ನಿಮಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತಿದ್ದಾಗ ಸರ್ಕಾರ ಫಂಡ್ ಏನು ಕಾಯಂಗಿಲ್ಲ ನಾವು, ಎಲ್ಲೋ ಸೆಂಟ್ರಲ್ ಬೋರ್ಡ್ದು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಲ್ವೇ ನೀವು? ಸರ್ಕಾರದಿಂದ ಬಂದಿದ್ದು ಮಾತ್ರ ಅನುದಾನ, ಕೇಂದ್ರ ಕರ್ನಾಟಕ ಸರ್ಕಾರದ್ದು ಕೇಂದ್ರ ಬರ್ತಾ ಇಲ್ವಾ? ಎಲ್ಲ ನರೇಗಾ, ಎಲ್ಲ JJM 230 ಕೋಟಿ ಬಂದಿದೆ ನನಗೆ, 230 crores ಹೊಸದಾಗಿ ಬಂದಿದೆ. ಅರ್ಧ 230 ಕೋಟಿ, ಬರೀ 80 ಕೋಟಿ ಇವತ್ತು ಟೆಂಡರ್ಗೆ ಹೋಗಿದ್ವಿ. ಇನ್ನೂ ಎಷ್ಟಿದೆ? 160 crores ಇದೆ. ಎಷ್ಟು ಡೆವಲಪ್ ಮಾಡ್ಬೋದು ನಾವು? CSR ಫಂಡು ಎಷ್ಟು ಡೆವಲಪ್ ಮಾಡ್ಬೋದು? ಹೇಗೆ ಸೆಂಟ್ರಲ್ ಫಂಡ್ ಅಲ್ವಾ? ಹಂಗಾರೆ ಇಲ್ಲೇನಾಗಿದೆ, ಸರ್ಕಾರ ಬಂದಿದ ತಕ್ಷಣ ಉದ್ಧಾರ ಆಗ್ಬಿಡ್ತೀವಿ ಅನ್ನೋದು ಬೋದು ಸುಮ್ಮನೆ. ಅದೇನಂದರೆ ಅದು ಅವರೊಂದು ಇದಷ್ಟೇ. ಸರ್ಕಾರದಿಂದ ಮೋದಿ ಕೊಡ್ತಕ್ಕಂಥ ಸ್ಕೀಮ್ಸ್ ಎಷ್ಟಿದೆ ನಮ್ಮದು, ಅವೆಲ್ಲ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಬೋದು? ಅರ್ಥ ಆಯ್ತು. ಈ ಕೆರೆಗಳ ಅಭಿವೃದ್ಧಿ, ಸ್ಕೂಲ್ಸ್ ಅಭಿವೃದ್ಧಿ, ಈ CC ರೋಡ್ ಅಭಿವೃದ್ಧಿ ಎಲ್ಲ ಒಂದು ಮೋದಿ ಇದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಅದನ್ನ ಪ್ರಪೋಸಲ್ ತರುವಂಥ ಶಕ್ತಿ ನಮಗಿರ್ಬೇಕು. ಈಗ ಅಮೃತ ಮಹೋತ್ಸವ 25 ಕೋಟಿ, ಇಡೀ ಮುಳುಭಾಗ ಎಲ್ಲ ಕೆರೆಗಳು ಕಾರಂಜಿ ಮಾಡ್ಬೋದು, ಲೈಟಿಂಗ್ಸ್ ಪರಿವರ್ತನೆ ಮಾಡ್ಬೋದು, ಆರ್ಚ್ ಕಟ್ಬೋದು. ಇದು ಫಂಡ್ ಅಲ್ವಾ? ಇರಲಿ. ಈ ಸದ್ಯಕ್ಕೆ ಮೊನ್ನೆ ಸರ್ಕಾರದಲ್ಲಿ ಏನು ಮಾಡೋದು ಗೊತ್ತಿಲ್ಲ, ಬಟ್ ಈ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಳುಭಾಗ ಏನಾದರೂ ಕೊಡ್ತಾರೆ ಸರ್. ಆಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಸಲ ಹೇಳಿದ್ದೀವಿ, ನಾವು ಸ್ಟೋರಿನೂ ಮಾಡಿದ್ವಿ. ICU ಘಟಕ 1 ವರ್ಷ ಆಯಿತು, ಅದು ಓಪನೇ ಆಗಿಲ್ಲ. ಆಕ್ಸಿಡೆಂಟ್ ಆದರೆ ಕೋಲಾರ್ಗೆ ಹೋಗಬೇಕು, ಇಲ್ಲ ಬೆಂಗಳೂರಿಗೆ ಹೋಗಬೇಕು. ICU ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇದುವರೆಗೂ ಓಪನ್ ಆಗಿಲ್ಲ, ಡಾಕ್ಟರ್ಗಳಿಲ್ಲ, ಏನು ಮಾಡಿಲ್ಲ. ಲೋಕಾಯುಕ್ತ ಬಂದು ಹೈಕೋರ್ಟ್ ಜಡ್ಜ್ ಬಂದಿದ್ರು, ವೀರಪ್ಪ ಅವ್ರು ಬಂದು ಹೋದ್ರು, ಅದು ಆಗಿಲ್ಲ. ಮುಳುಭಾಗ ತಾಲೂಕದ ಹಿಸ್ಟ್ರಿ ಫಸ್ಟ್ ಟೈಮ್ ಇಸ್ ಬುಕ್ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ಇದನ್ನು ತಯಾರು ಮಾಡಲಿಕ್ಕೆ 20 ದಿವಸ ನಾನು ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಅನುದಾನ ಬಂದಿದೆ, ಎಷ್ಟು ನಿಮ್ಮ ಹತ್ರ ಇದೆ, ಎಷ್ಟು ಬರಬೇಕು. ನಾವೇನೋ ಬರ್ತೀವಿ ಎದ್ದೋಗ್ತೀವಿ ಅಂತಂದ್ರೆ ಈ ಸ್ಥಾನಕ್ಕೆ ಒಂದು ಮರ್ಯಾದಿರ್ಬೇಕಲ್ಲ ಸರ್. ಈ ಸ್ಟೋರಿ ಏನೇನು ಫಂಡ್ ಬಂದಿದೆ, ಎಲ್ಲೆಲ್ಲಾಗಿದೆ, ಏನೇನಾಗಿದೆ, ಏನು ಸಮಸ್ಯೆ ನಿಮಗಿದೆ. ಸುಮಾರು ಜನ ಪಾಪ ವೆಹಿಕಲ್ ಇಲ್ಲ,
ನನ್ನ ಫಂಡಿಂದ, ನನ್ನ ಶಾಸಕ ನಿಧಿ ಫಂಡಿಂದ 4 ವೆಹಿಕಲ್, ಹೊಸ ವೆಹಿಕಲ್ಸ್ ಕೊಟ್ಟಿದ್ದೀನಿ. ಕೆಲಸ ಮಾಡೋದು ಕರೆಕ್ಟಾಗಿರ್ಬೇಕಲ್ವ? ನನಗೆ ಹೆಂಗೋ ಗೊತ್ತಿಲ್ಲ, ನನ್ನ ತಾಲೂಕು ಅಧಿಕಾರಿಗಳು ತುಂಬ ಅದ್ಭುತ ನನಗೆ ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳ ಜೊತೆ ನಾವು ಪಾಪ ಎಷ್ಟು ಒಡನಾಡಿದ್ದಿರ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ದಾರೆ. ಅದನ್ನು ಮುಂದೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ. ನಾನು ಯಾವುದೇ ಪಕ್ಷನಾಗಿರ್ಬೋದು, ನಾನು ಮುಳಬಾಗಿಲು ಶಾಸಕ, ಅದಕ್ಕೇನು ಸ್ಥಾನಮಾನಕ್ಕೆ ನಾನು ಮರ್ಯಾದೆ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಿಗ್ತದೆ, ನಾನು ಮಾಡಿ ತೋರಿಸ್ತೀನಿ. ತಾಲೂಕು ಆಫೀಸ್ಗೆ ಹೋಗ್ತೀರಿ ಸರ್? ತಾಲೂಕು ಆಫೀಸ್ಗೆ ಆಗ 25 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ವಿ. ಸುಣ್ಣ ಬಣ್ಣ ಹೊಡಿಸಿ ನನ್ನ ಚೇಂಬರ್ ರೆಡಿ ಆಗ್ತಾಯಿದೆ. ಈ 8-9 ದಿವಸದಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದೀನಿ. ವಿಶೇಷವಾಗಿ ಏನಂತಂದರೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ, ಹಾಸ್ಪಿಟ್ಲಲ್ಲಿ, ನಮ್ಮ ತಾಲೂಕು ಆಫೀಸಲ್ಲಿ ಶಾಸಕರ ದೂರುಪೆಟ್ಟಿಗೆ ಅಂತ ಮಾಡ್ತಿದ್ದೀನಿ. ಶಾಸಕರ ದೂರುಪೆಟ್ಟಿಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡಿಕೊಡ್ತೀನಿ, ಅದು ಅನೌನ್ಸ್ ಮಾಡ್ತೀನಿ. ನೀವು ಏನೇ ಯಾವುದೇ ಅಧಿಕಾರಿ ಮೇಲೆ ದೂರ ಹಾಕಿದ್ರು ಕೂಡ ಪೆಟ್ಟಿಗೆಯಲ್ಲಿ ದೂರ ಹಾಕ್ಬೋದು. ನಾನು ವೀಕ್ಲಿ ಒನ್ಸ್ ನೋಡ್ತೀನಿ ಅದಲ್ಲ ಶಾಸಕರ ದೂರುಪೆಟ್ಟಿಗೆ ಅಂತ ಮಾಡ್ತಿದ್ದೀನಿ. ಅದು ತಾಲೂಕು ಆಫೀಸಲ್ಲಿ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ, ಹಾಸ್ಪಿಟ್ಲಲ್ಲಿ. ನನಗೆ ನಾನೇ ಓದ್ತೀನಿ, ನಾನೇ ಅದನ್ನು ಸ್ಪಂದಿಸ್ತೀನಿ. ಅದು ಯಾರೇ ಆಗಿರ್ಬೋದು ಅದನ್ನು ಮಾಡ್ತಿದ್ದೀನಿ. ಇವತ್ತು ಅನೌನ್ಸ್ ಮಾಡಿದ್ದೀನಿ, ಅದು ರೆಡಿ ಆಗ್ತಾ ಇದೆ. ಇನ್ನೇನು ಮಾಡಿದ್ದೀವಿ ಸರ್ ವಿಶೇಷ? ಗೊತ್ತು ಸಭೆಯಲ್ಲಿ ಇನ್ನೇನು ವಿಶೇಷ? ಒಂದು ವಿಡಿಯೋಗಳಿಗೆ ಜಾಗೃತಿ ಮೂಡಿಸಿದ್ದೀನಿ, ವಿಎಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದೀನಿ. ವಾಪಸ್ ಹೋಗಬೇಕು ವಿಎಗಳಿಗೆ ಅಂತ, ಅಲ್ಲಿ ವಾಪಸ್ ಹೋಗಬೇಕು ಅಂತ ಡ್ರೀಮ್ ಪ್ರಾಜೆಕ್ಟ್ ಮಾಡಿದ್ದೀನಿ. 6 ಫಸ್ಟ್ ಇವತ್ತು 30 ಅಂದ್ಕೊಂಡಿವಿ ರಾತ್ರಿ, ಅಂದರೆ 31 ಬೆಳಗ್ಗೆ ನಾನು ಗ್ಯಾಸ್ ಮಾಡಿ 30 ಟಪ್ ಆಗುತ್ತೆ. ಫಸ್ಟ್ ಇದರಲ್ಲಿ 30 ಫೇಲ್ಯೂರ್ ಆಗ್ಬೋದು. 6 ಸಕ್ಸಸ್ ಮಾಡಿ 30ಗೆ ಹೋಗ್ತೀನಿ. 6 ವಿಲೇಜಸ್ ಹೆಸರು ನಾನು 20 ರಿವ್ಯೂ ಮಾಡ್ತೀನಿ. 20 ರಿವ್ಯೂ ಮಾಡ್ತೀನಿ. ನನಗೆ IRS ಬೇಕಲ್ಲ, 20 ತಾರೀಕು ಅನೌನ್ಸ್ ಮಾಡಿ 3 ತಿಂಗಳು ಕಂಪ್ಲೀಟ್ ಮಾಡಿ ಇನ್ನು 30 ಅನೌನ್ಸ್ ಮಾಡ್ತೀನಿ. ಆ 30 ಕಂಪ್ಲೀಟ್ ಮಾಡಿ ಇಂಟು 3 ಮತ್ತು 90ಗೆ ಹೋಗ್ತೀನಿ. ಅದಲ್ಲ ಸಕ್ಸಸ್ನ ಒಂದು ಲೆವೆಲ್ ತಗೊಂಡೋಗಿ ಅದನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಸರ್. ಮಾಧ್ಯಮ ಸಪೋರ್ಟ್ಸ್ ನನಗೆ ತುಂಬ ಬೇಕಾಗ್ತದೆ, ತುಂಬ ಇರಲಿ. ಅದಲ್ಲ KGF ರೋಡಲ್ಲಿ ಆ ಕೆರೆ ಇದೆ ನೋಡಿ, ಇಂಗ್ಲಿ ಕೆರೆ, ಅದು ತುಂಬ ವರ್ಷ ಆಗಿಬಿಟ್ಟಿದೆ. ಈಗ 3ನೇ ತಾರೀಕು ನಿಮ್ಮನ್ನು ಕರೀತಾ ಇದ್ದೀನಿ. ಫಸ್ಟು ಗುದ್ದಿ ಪೂಜೆಯಲ್ಲಿ KGF ಅಲ್ಲಿ ರೋಡಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ, ಅಂಬೇಡ್ಕರ್ ಏನು ಪ್ರತಿಮೆ ಇದೆ ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೀವಿ. ಓಕೆ, ಡಬಲ್ ರೋಡ್, ಹೈಟೆಕ್ ಲೈಟ್ಸು, ಡಬಲ್ ರೋಡು ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ವೈಟ್ ಆಗುತ್ತೆ. ಕೆರೆ ಶುದ್ಧೀಕರಣ ಮಾಡಿ ಅದಕ್ಕೆ ಸೈಡಲ್ಲಿ ಒಂದು ರಾಡ್ಸ್ ಹಾಕ್ಬೇಕು, ಏನೋ ಪ್ರೊಟೆಕ್ಷನ್. ಅಮೃತ ಮಹೋತ್ಸವದಲ್ಲಿ ಒಂದು ಸೋಮೇಶ್ವರನ ಕೆರೆ, ಒಂದು ನೀವು ಹೇಳ್ತಕ್ಕಂಥ ಆ ಕೆರೆ, ಮತ್ತು ಇನ್ನೊಂದು ಮುರುಡಿ ಮಂತ್ರಿದೆಲ್ಲ ಕೆರೆ, ಅದು ಆನೆಕೆರೆ, ಕೆರೆ, 3 ಕೆರೆಗಳನ್ನ ಕಾರಂಜಿ ಮಾಡಿ ಓಡಾಡಲಿಕ್ಕೆ ಟ್ರ್ಯಾಪ್ ಮಾಡಿ, ಅದೆಲ್ಲ ರಾಜಕಾಲುವೆಲ್ಲ ಕ್ಲೀನ್ ಮಾಡಿ. ಸೊ ರಾಜಕಾಲು ಇದು ಮಾಡಿಕೊಡ್ಲಿಕ್ಕೆ ಅದು ಹೊಸ ಫಂಡ್ ಬಂದಿದೆ, CSR ಬೇರೆ ಒಂದು ಸೆಂಟ್ರಲ್ ಫಂಡ್ ಇದೆ, ಅದು ಸ್ಯಾಂಕ್ಷನ್ ಆಗಿ ಬಂದಿದೆ, ಮಾಡಿಕೊಡ್ತೀನಿ. ಆಮೇಲೆ ಈ ಟೀಚರ್ಸ್ ಸ್ಕೂಲ್ಗಳು ಕೆಲವರು ಹೋಗ್ತಾ ಇಲ್ಲ, ಅದಕ್ಕೆ GPS ಅಂತ ಇವತ್ತಿಂದ ಹೊಸ ಆರ್ಡರ್ ಪಾಸ್ ಮಾಡಿದ್ವಿ. ಟೀಚರ್ಸ್ಗೆ 11:30ಕ್ಕೆ ಶಾಸಕರಿಗೆ ಮೆಸೇಜ್ ಬರಬೇಕು, ಯಾರು ಯಾವ ಸ್ಕೂಲ್ CL ಹಾಕೋರಿಂದ. 11:30ಕ್ಕೆ ಒಂದು ಹಾಫ್ ಬಿಡುಗಡೆ ಮಾಡ್ತಾ ಇದ್ದೀನಿ. ಯಾರು BOಗೆ ಆರ್ಡರ್ ಮಾಡಿದ್ದೀನಿ. 11:30ಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನನಗೆ ಮೆಸೇಜ್ ಬರಬೇಕು, ಯಾರು ಇವತ್ತು CL ಹಾಕಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು. ಅದಲ್ಲ ಅದು ಆರ್ಡರ್ ಪಾಸ್ ಮಾಡಿದ್ವಿ ಸರ್. ಮತ್ತು ನಂಗ್ಲಿಯಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸು ತಳ್ಳಿಬಿಟ್ಟು ಸುಮಾರು ಹತ್ರ 2 ವರ್ಷ ಆಗುತ್ತೆ ಸರ್. ಈಗ 2 ವರ್ಷ ಆಗಿರೋದಾಗಿ ಸುಮಾರಷ್ಟು ಜನ ಮಾಮೂಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಮುಳಬಾಗಿಲು ಕ್ವಾರ್ಟರ್ಸು ಬೇರೆ ಬಾಡಿಗೆಗಳಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಇದುವರೆಗೂ ಆ ಕಾಮಗಾರಿ ಏನಾಗಿದೆ ಗೊತ್ತಿಲ್ಲ, ಪೆಂಡಿಂಗ್ ಆಗಿಬಿಟ್ಟಿದೆ. ಮತ್ತು ರಾತ್ರಿ ಆದರೆ ಸ್ಟಾಫ್ ಅಮ್ಮಮ್ಮಲ್ಲಿ 2-3 ಮಾತ್ರ ಇರ್ತಾರೆ ಸರ್. ಈಗಾಗಲೇ ನನಗೆ ಪೊಲೀಸ್ ಕ್ರೈಮ್ ಮೀಟಿಂಗಲ್ಲಿ ನನ್ನ ಗಮನಕ್ಕೆ ಬಂದಿದ್ದಾರೆ. ಸುಮಾರು 13 ಜನ ಸ್ಟಾಫ್ ಇಲ್ಲ ನಂಗ್ಲೀರಲ್ಲಿ. ಈಗಾಗಲೇ ನಾನು SP ಗಮನಕ್ಕೆ ತಂದು ನಾನು ಮೊನ್ನೆ ಪರಮೇಶ್ವರ್ ಸರ್ ಗಮನಕ್ಕೂ ತರ್ತಾ ಇದ್ದೀನಿ. ವಿತಿನ್ 15 ಡೇಸಲ್ಲಿ ನಮಗೆ ವಾಪಸ್ಸು ಯಾರು ಟ್ರಾನ್ಸ್ಫರ್ ಆಗಿದ್ದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಕ್ವಾರ್ಟರ್ಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆ ಪೊಲೀಸರು ಯಾವ್ದು ನಾನು ಮನವಿ ಕೊಟ್ಟಿಲ್ಲ, ನನಗೆ ಕ್ವಾರ್ಟರ್ಸ್ ಇಲ್ಲ ಅಂತ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಗೊತ್ತೇ, ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆ ಅಲ್ಲ, ಶ್ರೀನಿವಾಸಪುರ ರೋಡಲ್ಲಿ ಹೋದರೆ ಅಂಜನಾದ್ರಿ ಬೆಟ್ಟ, ಅದು ತುಂಬ ಇತಿಹಾಸ ಇದೆ ಅದಕ್ಕೆ. ಅದೇನಾಗಿದೆ ಅಂದರೆ ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಗಣಿಗಾರಿಕೆ, ಹಿಂದೆ ಬ್ಯಾಕ್ ಸೈಡೆಲ್ಲ ಗಣಿಗಾರಿಕೆ ಇವಾಗಲೂ ನಡೀತಾ ಇದೆ ಸೀಕ್ರೆಟ್ ಆಗಿ. ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದೆ. ಅದನ್ನು ಸ್ವಲ್ಪ ಏನಾದ್ರು ತೆರವುಗೊಳಿಸಿ ಅದಕ್ಕೆ ಫೆನ್ಸಿಂಗ್ ಆಗಿಬಿಟ್ಟು ಫಾರೆಸ್ಟ್ ಗಿರೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿ ಆ ಬೆಟ್ಟನ ಆಂಧ್ರದಲ್ಲಿ ಅರ್ಗೊಂಡ ಇದೆ ನೋಡಿ ಆಂಜನೇಯ ಸ್ವಾಮಿ, ಆ ಥರ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೆ ಟೂರಿಸಂ ಟೌನ್ ಇದೆ, ಒಳ್ಳೆ ಟೂರಿಸಂ ಪ್ಲೇಸ್ ಆಗುತ್ತೆ ಸರ್. ವಿಸಿಟ್ ಹೋಗ್ಬರೋಣ. ನಾನು ಇದುವರೆಗೂ ನಾನು 6 ವರ್ಷ ಕೇಳ್ತೀನಿ, ಯಾರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ರಾಮತೀರ್ಥ, ಲಕ್ಷ್ಮಣ ತೀರ್ಥ ತುಂಬಾ ಚೆನ್ನಾಗಿದೆ, ಹೋಗ್ಬರೋಣ. ಸರ್. ರಾಮತೀರ್ಥ ಟೂರ್ ವಿಸಿಟ್ ಹಾಕೋಣ, ಒಂದ್ಸರಿ. ನಾನು ಹೋಗಿಲ್ಲ ಸೀರಿಯಸ್ ತನಕ, ನಾನು ಸುಮಾರು ಸಲ ಹೋಗಿದ್ದು, ನಾನು ಯಾರು ಕರ್ಕೊಂಡು ಹೋಗಿಲ್ಲ. ರಾಮತೀರ್ಥ, ಲಕ್ಷ್ಮಣ ತೀರ್ಥ ಅದೊಂದಾಗಬೇಕು. ಗ್ರಾಮಾಂತರಕ್ಕೆ ಬಸ್ ವ್ಯವಸ್ಥೆ ಇಲ್ಲ, ಅದು ವ್ಯವಸ್ಥೆ ಮಾಡಿ. ತುಂಬ ಪ್ರಾಬ್ಲಮ್. ಬಸ್ಗಳೇ ಇಲ್ಲ, ಎಲ್ಲಿ ಬರೋದು? ಅಲ್ಲ ಈಗ ಹೊಸ ಸರ್ಕಾರ ಅದನ್ನ ನಾನು ಕೇಳಿದ್ದಾಗ ಇದೇ ಟೈಪು ಎಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ ಹೊರತು ಹೊಸ ಎಂಪ್ಲಾಯ್ಮೆಂಟ್ ಇಲ್ಲ. 14,000 ಬಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ.
ಅದು ಮೊನ್ನೆ ನಾನು ಸೆಷನ್ ಕೇಳಿದಾಗ ನನಗೆ 3 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದಾರೆ ಯಾರು ರಾಮಲಿಂಗ ರೆಡ್ಡಿ ಅವರು. ಈಗಾಗಲೇ ಟೆಂಡರ್ ಹಾಕಿದ್ವಿ, 14,000 ಟಾಟಾ ಬಸ್ಗಳು ಬರ್ತಾ ಇದ್ದಾವೆ, ಆಗ ನಾನು ಫುಲ್ಫಿಲ್ ಮಾಡ್ಕೊಂಡು ಅಂತ ಕೇಳಿದ್ದಾರೆ. ನಮ್ಮ ಇಲ್ಲಿ ಡಿ ಸಿ ಒಬ್ಬರಿದ್ರು ವೆಂಕಟರಮಣಪ್ಪ ಅಂತ, ಈ ಕೋಲಾರ KSRTCಗೆ ಅವರು ಒಂದು ಬಸ್ ಹಾಕಿದ್ರು ಕಲಸಪಾಳ್ಯಕ್ಕೂ ಮತ್ತು ಬೆಂಗಳೂರು, ಇಲ್ಲಿಂದ ನೇರ ಬಸ್ಸು ಈ ಕೋಲಾರಕ್ಕೆ ಹೋಗೋಷ್ಟಿಲ್ಲ. 90 ರೂಪಾಯಿ ಟಿಕೆಟ್, ಅವಾಗ 120 ರೂಪಾಯಿ ಟಿಕೆಟ್ ಇತ್ತು, 90 ರೂಪಾಯಿ ಫುಲ್ಲು ಸಕ್ಸಸ್ ಆಗಿತ್ತು ಅದು. ಹೊಸಕೆರೆ ಅಂತ ಇವತ್ತು ಜನ ಕಾಲೇಜ್ಗೆ ಹೋಗೋರಾಗ್ಲಿ ಇದಾಗಲಿ ಬೆಂಗಳೂರಿಗೆ ಪ್ರಯಾಣ ಮಾಡೋರು ತುಂಬ ಕಷ್ಟ ಅನ್ಬೇಕು. ಇವಾಗ ನಿಮ್ಮಂಥ ಜನಪ್ರತಿನಿಧಿಗಳನ್ನು ಕಾರ್ ಇರ್ತದೆ ಹೋಗ್ತದೆ ಸಾಮಾನ್ಯ ಜನರಿಗೆ.